ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಹಾಗೆ ಬೃಂದ ಇಬ್ಬರ ನಡುವೆ ಜಟಾಪಟಿ ಶುರುವಾಗ್ತದ. ಇತ್ತ ಕಡೆ GP ಪಾಟೀಲ್ ನಿಜಕ್ಕೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಜೊತೆಗೆ ಭಾರ್ಗವಿ ಮುಂದೆ ದೊಡ್ಡ ಸತ್ಯವನ್ನೇ ಅನಾವರಣಗೊಳಿಸ್ತಿದ್ದಾರೆ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಡೀ ಭಾರ್ಗವಿ ಕುಟುಂಬ ಬಿದ್ದಗ್ಬಿಟ್ಟದ. ಇಲ್ಲಿ GP ಪಾಟೀಲ್ ಅವರು ಮಾಡಿದಂಥ ಕರ್ಮ ಇವತ್ತು ಎಲ್ಲರನ್ನೂ ಕೂಡ ಕಾಡ್ತದೆ ಅಂತ ಹೇಳಿ GP ಪಾಟೀಲ್ ನೊಂದ್ಕೊತಿದ್ದಾರೆ. ಆದರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಮಾತ್ರ ಇದಕ್ಕೆಲ್ಲ ನಾವೇ ಕಾರಣ, ನಮ್ಮಿಂದಾನೇ ಆಗಿದ್ದು, ಇದನ್ನು ನಾವೇ ಸರಿಪಡಿಸ್ಬೇಕು, ಡ್ಯಾಡ್ಗೆ ಮತ್ತೆ ಮನೆ ಕೊಡಿಸ್ಬೇಕು, ಅವರಿಗೆ ಒಂದು ಮನೇನ ಕಟ್ಕೊಡ್ಬೇಕು, ಸೇಫಾಗಿ ಅವ್ರನ್ನ ನೋಡ್ಕೋಬೇಕು, ಈ ಕೇಸಿಂದ ಅವ್ರನ್ನ ಆಚೆ ತರಬೇಕು ಅಂತ ಹೇಳಿ ಮಾತನಾಡ್ಕೋತಾರೆ. ಇಲ್ಲಿ ಅರ್ಜುನ್ ಕೊನೆಗೂ ಕೂಡ ಭಾರ್ಗವಿಯನ್ನು ಕ್ಷಮಿಸ್ತಾರೆ, ಒಪ್ಕೋತಾರೆ. ಇದರ ನಡುವೆ ಇಲ್ಲಿ GP ಪಾಟೀಲ್ ಅವರು ನನ್ನ ಒಂದು ಪರಿಸ್ಥಿತಿಯಿಂದ ಇವತ್ತು ಇಡೀ ಮನೆ ಬೀದಿಗೆ ಬಿದ್ದದ, ಇದಕ್ಕೆ ನಾನು ಕಾರಣ ಆಗ್ಬಿಟ್ಟೆ, ನಾನು ಮಾಡಿರೋ ಕರ್ಮಗಳು ಇವತ್ತು ನನ್ನನ್ನು ಕಾಡೋದು ಬಿಟ್ಟು ಇಡೀ ಮನೆಯವರನ್ನೇ ಕಾಡ್ತದೆ, ನಮ್ಮನ್ನು ಕಾಡಿದ್ರೆ ಅದು ಕಷ್ಟ ಆಗತ್ತೆ, ಇಡೀ ಮನೆಯವ್ರನ್ನ ಕಾಡಿದ್ರೆ ಅದು ನರಕ ಯಾತನೆ ಆಗ್ಬಿಡತ್ತೆ ಅಂತ ತುಂಬಾನೇ ಸಂಕಟ ಪಡ್ತಿದ್ದಾರೆ. ಮತ್ತೆ ಭಾರ್ಗವಿ ಮತ್ತೆ ಅರ್ಜುನ್ ಮನೆಗೋಸ್ಕರ ತುಂಬಾನೇ ಹುಡುಕಾಡ್ತಾರೆ. ಒಂದೊಂದು ಮನೆ ಬಾಡಿಗೆ ಜಾಸ್ತಿ, ಒಂದೊಂದು ಮನೇಲಿ ಅಡ್ವಾನ್ಸ್ ಜಾಸ್ತಿ, ಒಂದೊಂದು ಕಡೆ ತುಂಬಾ ಜನ ಇದ್ದಾರೆ ಅಂತ ಮನೆನೇ ಕೊಡುವುದಿಲ್ಲ. ಹಾಗಾಗಿ ಏನ್ ಮಾಡುದು ಅಂತ ತೋಚದೇ ಇದ್ದಾಗ ಒಂದು ಮನೆ ಸಿಗುತ್ತೆ, ಬಟ್ ಅರ್ಜುನ್ಗೆ ಅವರು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ಅವತ್ತೇ ಬಂದ್ಬಿಡ್ತೀವಿ, ಇಷ್ಟು ಜನ ಇದ್ದಾರೆ ಅಂತೆಲ್ಲ ಹೇಳಿದಾಗ ಓನರ್ಗೆ ಡೌಟ್ ಬರುತ್ತೆ, ಹಾಗಾಗಿ ಕೊಡಲ್ಲ ಅಂತಾರೆ. ಬಟ್ ಭಾರ್ಗವಿಗೆ ಅಂತ ಹೇಳಿ ಗೊತ್ತಾದಾಗಲೇ ತುಂಬಾನೇ ಖುಷಿ ಆಗ್ಬಿಡುತ್ತೆ ಓನರ್ಗೆ. ಭಾರ್ಗವಿ ಅವರು ನಮ್ಮ ಮನೆಯಲ್ಲಿ ಇರ್ತಾರೆ ಅಂದ್ರೂ ಅದು ನಮಗೆ ಹೆಮ್ಮೆ ಅಲ್ವಾ ಅಂತ ಹೇಳಿ ಮನೆ ಕೊಡೋದಕ್ಕೆ ಒಪ್ಕೋತಾರೆ. ಫೈನಲಿ 40,000 ರೂಪಾಯಿ ಅಡ್ವಾನ್ಸ್ ಆಗಿ 20,000 ರೂಪಾಯಿ ಬಾಡಿಗೆ ಅಂತ ಹೇಳಿ ತೀರ್ಮಾನವಾಗುತ್ತೆ. ಇತ್ತ ಕಡೆ ಬೃಂದ ಇದಕ್ಕೆ 40,000 ರೂಪಾಯಿ 20,000 ರೂಪಾಯಿ ಎಲ್ಲ ಕೊಡಬೇಕಾ, 60,000 ರೂಪಾಯಿ. ಈಗ ಏನು 60,000 ರೂಪಾಯಿ ಇದೆ ಅಂತ ಅನ್ಕೊಂಡಿದ್ರೆ 60,000 ರೂಪಾಯಿ ನಮ್ಗೆ ಯಾವುದೇ ರೀತಿ ಲೆಕ್ಕ ಅಲ್ಲ, ಆದರೆ ಮೊದಲಾಗಿದ್ರೆ, ಆದರೆ ಈಗ 60,000 ರೂಪಾಯಿನ ಹೊಂದಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿದೆಯಾ. ಈಸಿಯಾಗಿ 60,000 ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರಲ್ಲ ಅಂತ ಹೇಳಿ ಓನರ್ ಮುಂದೆನೇ ಬೃಂದ ಭಾರ್ಗವಿ ಮತ್ತೆ ಅರ್ಜುನ್ಗೆ ಮಾತನಾಡ್ತಾರ. ಎತ್ತ ಕಡೆ ನೋಡಿ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಖಂಡಿತ ನಾವು ಮನೆ ಕೊಡೋದಕ್ಕಾಗೋದಿಲ್ಲ, ದುಡ್ಡು ಕೊಟ್ಟರಷ್ಟೇ ಮನೇನ ಕೊಡೋದಕ್ಕಾಗೋದು ನಿಮಗೆ ಅಂತ ಹೇಳಿ ಕೊಟ್ಟಿರೋ ಕೀಯನ್ನ ವಾಪಸ್ ಕೇಳ್ತಿದ್ದಾರೆ ಓನರ್. ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಅಕ್ಕ ಈ ರೀತಿ ಮಾತಾಡೋದಕ್ಕೆ, ದಯವಿಟ್ಟು ನಾವು ಹೇಳ್ತಾ ಇದೀವಿ, ಖಂಡಿತ ಇವತ್ತು ಸಂಜೆ ಒಳಗೆ ನಾವು ನಿಮಗೆ ಅಡ್ವಾನ್ಸ್ ಅನ್ನ ತಂದು ಕೊಡ್ತೀವಿ ಅಂತ ಭಾರ್ಗವಿ ಹೇಳಿದಾಗ ಸರಿ ಆಯಿತು, ನಿಮ್ಮ ಮೇಲಿರೋ ವಿಶ್ವಾಸದಿಂದ ಈ ಕೀ ಗೊಂಚಲನ್ನು ನಾನು ನಿಮಗೆ ಕೊಟ್ಟಿದ್ದೇನೆ, ಸಂಜೆ ಒಳಗಡೆ ಅಡ್ವಾನ್ಸ್ ಬಂದ್ಬಿಡ್ಬೇಕು, ಬರದೇ ಇದ್ರೆ ಖಂಡಿತ ಕೀಯನ್ನು ವಾಪಸ್ ತಗೋಬೇಕಾಗತ್ತೆ ಅಂತ ಹೇಳಿ ಓನರ್ ಹೇಳ್ತಾರ. ನಂತರ ಓನರ್ ಹೋಗ್ತಿದ್ದಾಗನೇ ಈ ಕಡೆ ಬೃಂದ, ಅಯ್ಯೋ ಇಂಥ ಮನೆಗೆ ಮಾವನ ಕರ್ಕೊಂಡು ಬರೋದು ನಮಗೆ ಇರೋದು ಕಷ್ಟ, ಅಂಥದ್ರಲ್ಲಿ ಮಾವ ಈ ಮನೆಗೆ ಬರೋದ ಅಂತ ಅನ್ಕೋತಿದ್ದಾಗನೇ ಇತ್ತ ಕಡೆ GP ಪಾಟೀಲ್ ಇಡೀ ಕುಟುಂಬ ಅಲ್ಲಿಗೆ ಬರುತ್ತಾ. ಇಡೀ ಕುಟುಂಬ ಬರ್ತಿದ್ದಾಗೆ, ಏನು ಮಾವ ನೋಡ್ತಾ ಇದ್ರಾ, ಇದೇ ಮನೆ ನಿಮ್ಮ ಸೊಸೆ ನಿಮಗೋಸ್ಕರ ಹುಡುಕಿರೋದು, ನನಗೆ ಇದು ಎಷ್ಟು ಕಷ್ಟ ಆಗ್ತದೆ, ನಿಮ್ಗಂತೂ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಉಳ್ಕೊಳ್ಳೋದು, ಎಂಥ ಮನೆ ಹುಡುಕಿದಾಳು ನೋಡಿ, ಅವಳ ರೇಂಜಿಗೆ ತಕ್ಕನಾಗಿರೋ ಮನೆಯನ್ನೇ ಹುಡುಕಿದಾಳೆ, ನಿಮ್ಮಂಥವ್ರಿಗೆ ಇಂಥ ಮನೆ ಹುಡುಕ್ತಾರೆ, ಎಂಥ ಮನೆ ಹುಡುಕ್ಬೇಕಾಗಿತ್ತು ಇವಳು, ಹಾಗೆ ಹೀಗೆ ಅಂತ ಹೇಳಿ ಬೃಂದ ಒಂದಷ್ಟು ಹಾಕ್ಕೊಡ್ತಾರೆ. ಆದರೆ ಇಲ್ಲಿ ನಿರ್ಮಲಾ ಪಾಟೀಲ್ ಅವರೇ ಭಾರ್ಗವಿ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಏನು ಮಾತಾಡ್ತಿದ್ಯಾ ಬೃಂದ, ಇವತ್ತು ಒಳಗಡೆ ಅವಳು ನಮಗೋಸ್ಕರ ಮನೆ ಹುಡುಕಿದಾಳಲ್ವಾ, ಅದಕ್ಕೋಸ್ಕರ ಖುಷಿ ಪಡಬೇಕು, ಅದನ್ನು ಬಿಟ್ಟು ಹಾಗೆ ಹೀಗೆ ಅಂತ ಕೊಂಕು ಮಾತಾಡೋದು ಎಷ್ಟು ಸರಿ ಅಂತ ಹೇಳಿ ಕೇಳ್ತಿದ್ದಾರೆ. ಇತ್ತ ಕಡೆ GP ಪಾಟೀಲ್ ಕೂಡ ನನಗೆ ಈ ಮನೆ ನಿಜಕ್ಕೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ, ದಯವಿಟ್ಟು ಮಾವ ನನ್ನನ್ನು ಕ್ಷಮಿಸ್ಬಿಡಿ, ನಮ್ಮ ಹತ್ರ ಇರೋ ಇದರಲ್ಲಿ ನಮಗೆ ಈ ಮನೆ ಬಿಟ್ಟು ಬೇರೆ ಮನೆ ನೋಡೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ, ನಿಮಗೆ ಕಷ್ಟ ಆಗುತ್ತೆ ಅಂತ ಗೊತ್ತಿದೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ನೋಡು ಮಗಳ, ನಮಗೋಸ್ಕರ ಒಂದೇ ದಿನದಲ್ಲಿ ಈ ಮನೆಯನ್ನು ಹುಡುಕಿದ್ಯಾ ಅಲ್ವಾ, ನಿಜಕ್ಕೂ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಆಗ್ತದೆ, ನನ್ನ ಮಕ್ಕಳು ನನಗೋಸ್ಕರ ಎಷ್ಟೆಲ್ಲ ಪಡ್ತಿದ್ದಾರೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನನ್ನ ಜೊತೆ ನೀವಿದ್ದೀರಾ, ಅದಕ್ಕಿಂತ ಬೇರೆ ಏನು ಖುಷಿ ಬೇಕಾಗಿದೆ. ನನ್ನ ಮಕ್ಕಳು ಮೊದಲು ಪೇಪರ್ನಲ್ಲೇ ಮನೆ ಕಟ್ಟಿದ್ರೆ ಖುಷಿ ಪಡ್ತಿದ್ದವನು, ಅಂಥದ್ರಲ್ಲಿ ನಮಗೋಸ್ಕರ ಈ ಮನೆಯನ್ನು ಹುಡುಕಿ ಕೊಟ್ಟಿದ್ಯಾ ಅಲ್ವಾ ಮಗಳ, ನಿಜಕ್ಕೂ ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತದೆ ನಿನ್ನ ಬಗ್ಗೆ ಅಂತ GP ಪಾಟೀಲ್ ಹೇಳ್ತಾರೆ. ಭಾರ್ಗವಿಗೆ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ. ನಂತರ ಭಾರ್ಗವಿ ಅರ್ಜುನ್ ಮನೆ ಒಳಗಡೆ ಹೋಗ್ತಾರೆ. ನಂತರ GP ಪಾಟೀಲ್ ಫ್ಯಾಮಿಲಿ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗ್ತಾರೆ. ಈ ಕಡೆ ಲಂಬು ಮಾವ ಎಷ್ಟು ಒಳ್ಳೆಯವರಾಗ್ಬಿಟ್ರು, ನಿಜಕ್ಕೂ ದೇವತಾ ಮನುಷ್ಯ ಆಗ್ಬಿಟ್ಟಿದ್ದಾರೆ, ಹೇಗಿದ್ದ ಮನುಷ್ಯ ಹೇಗಾಗ್ಬಿಟ್ಟ, ನಿಜಕ್ಕೂ ಖಂಡಿತ ಭಾವ ನಿಮ್ಮನ್ನಂತೂ ಭಾರ್ಗವಿ ಖಂಡಿತ ಹೊರಗಡೆ ಕರ್ಕೊಂಡು ಬಂದೇ ಬರ್ತಾಳೆ ಅಂತ ಹೇಳಿ ಶ್ರೀಮಂತಪ್ಪ ಹೇಳ್ತಾರೆ. ಜೊತೆಗೆ ಬೃಂದಾಗೆ ಸಖತ್ತಾಗಿ ತಿರುಗೇಟನ್ನು ಕೂಡ ಕೊಡ್ತಾರೆ. ತುಂಬ ಯೋಚನೆ ತಿಳ್ಕೊಂಡಿರೋರ ಬಗ್ಗೆ ಸಾಧನೆ ಮಾಡೋರ ಬಗ್ಗೆ ನಾವು ಯೋಚನೆ ಮಾಡ್ಬೋದು ಅವ್ರೇನಾದರೂ ಹೇಳಿದರೆ, ಬಟ್ ಏನೂ ಮಾಡದೆ ಈ ರೀತಿ ಕೊಂಕು ಮಾತನಾಡ್ತಾರಲ್ವ,
ಅವರುಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಅವರುಗಳು ಮಾತಾಡಿದ ಮಾತುಗಳ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳಿ ಶ್ರೀಮಂತಪ್ಪ ಹೇಳಿರ್ತಾರೆ. ನಂತರ ಇಲ್ಲಿ ಚರಣ್ ಕೂಡ ಬಂದಿದೆ, ಏನಿದು ಇದು ಒಂದು ಮನೇನ, ಇಲ್ಲಿ ಇರಬೇಕಾಗಿರೋ ಕರ್ಮನ ನಾವು ಯಾಕೆ ಇಲ್ಲಿ ಇರಬೇಕು, ಅಮ್ಮನ ಜೊತೆನೇ ಹೋಗ್ಬೋದಲ್ವಾ ಅಂದಾಗ, ನೋಡು ಚರಣ್ ಇಲ್ಲಿದ್ರಷ್ಟೇ ಒಂದಲ್ಲ ಒಂದು ಸ್ಟೋರಿ ಸಿಗತ್ತೆ, ಜೊತೆಗೆ ಒಂದಲ್ಲ ಒಂದು ನಾಟಕ ನಡೀತಾ ಇರುತ್ತೆ, ಇಲ್ಲಿ ಬಿಟ್ಟು ನಾವು ಅಲ್ಲಿಗೆ ಹೋಗೋಕ್ಕಾಗತ್ತೆ, ಇಲ್ಲೇ ಇರಬೇಕು, ನಾವು ಯಾಕೆ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊ ಅಂತ ಹೇಳಿ ಬೃಂದ ಹೇಳ್ತಾರೆ. ಜೊತೆಗೆ ನಿನ್ಗೆ ಇಷ್ಟು ಮಜಾ ಮಾಡಬೇಕು ಅನ್ಸುತ್ತೋ ಮಜಾ ಮಾಡು, ತಗೋ ದುಡ್ಡನ್ನ, ಆದರೆ ಯಾವುದೇ ಕಾರಣಕ್ಕೂ ಕರಗ್ಬಿಟ್ಟು ಈ ಮನೆಯವ್ರಿಗೆ ದುಡ್ಡು ಕೊಡಬೇಡ ಅಂದಾಗ, ಇಷ್ಟು ದುಡ್ಡು ನಿನ್ನ ಹತ್ರ ಹೇಗೆ ಬಂತು ಬೃಂದ ಅಂತ ಚರಣ್ ಕೇಳ್ತಾರೆ. ಹೇಗೆ ಬಂತು ಅಂದರೆ ಅತ್ತೆನೇ ಕೊಟ್ಟಿದ್ದು ನನಗೆ ಈ ದುಡ್ಡನ್ನು, ಆದರೆ ಈ ದುಡ್ಡನ್ನು ಮಾತ್ರ ನೀನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು ಆಯ್ತಾ ಅಂತ ಹೇಳಿ ಬೃಂದ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಈ ಮನೆಯವ್ರಿಗೆ ₹1 ಕೂಡ ಕೊಡುವುದಿಲ್ಲ, ಕಷ್ಟಪಟ್ಟು ದುಡ್ದು ಜೀವನ ಮಾಡಲಿ, ಹೊಟ್ಟೆಗಿಲ್ಲ ಅಂದರೆ ಸಾಯ್ಲಿ ಬೇಕಿದ್ರೆ, ನಾನಂತೂ ಕೊಡುವುದಿಲ್ಲ, ನಮ್ಮಮ್ಮಂಗೆ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಚರಣ್ನ ಹೇಳ್ತಾರೆ. ನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ದೇವರ ಮುಂದೆ ನಿಂತು ಮಾತನಾಡ್ತಿದ್ದಾರೆ. ಕೊನೆಗೂ ನಮ್ಗೆ ಈ ಮನೆ ಸಿಕ್ತು, ಜಸ್ಟ್ ಒನ್ ಡೇಲಿ ಈ ಮನೆ ಸಿಕ್ಕಿ ಮನೆಯವ್ರು ಎಲ್ಲರೂ ಕೂಡ ಗೂಡಿಗೆ ಸೇರ್ಕೊಂಡಿದ್ದಾರೆ, ಇನ್ನೇನೇ ಇದ್ರು ಅಪ್ಪನ ಬಿಡಿಸ್ಕೊಂಡು ಬರಬೇಕು, ಅಪ್ಪ ಕೂಡ ನಿಜಕ್ಕೂ ನಮ್ಮನ್ನು ಒಪ್ಕೊಂಡಿದ್ದಾರೆ, ನಿಮ್ಮನ್ನು ಒಪ್ಕೊಂಡು ಕ್ಷಮಿಸಿದ್ದಾರೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಈ ಕಡೆ ಭಾರ್ಗವಿಯ, ಹೌದು ಮಾವ ಮಾತಾಡಿದ ಮಾತನ್ನ ಕೇಳಿ ಎಷ್ಟು ಖುಷಿ ಆಯಿತು ಗೊತ್ತಾ, ಮಾವ ಮಾತಾಡಿದಾಗ ನಿಜಕ್ಕೂ ನನ್ನ ಅಪ್ಪನೇ ಮಾತಾಡಿದ್ರು ಅಂತ ಅನ್ನಿಸ್ತು, ಏನು ಯೋಚನೆ ಮಾಡಬೇಡಿ ಅರ್ಜುನ್, ಖಂಡಿತ ಮಾವನ ಬಿಡಿಸ್ಕೊಂಡು ಕರ್ಕೊಂಡು ಬರೋಣ, ಖಂಡಿತ ಪರ್ಮನೆಂಟ್ ಆಗಿ ಅವರು ಆಚೆ ಬಂದೇ ಬರ್ತಾರೆ ಅಂತ ಭಾರ್ಗವಿ ಹೇಳ್ತಾರೆ. ಆದರೆ ಈಗ ಅಡ್ವಾನ್ಸ್ ಕೊಡಬೇಕಾಗಿದೆ, ಹೇಗೆ ಕೊಡೋದು ಅಂತಲೇ ಗೊತ್ತಾಗ್ತಿಲ್ಲ, ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಅಂತ ಅರ್ಜುನ್ ಹೇಳಿದಾಗ, ಈ ಕಡೆ ಅರ್ಶನದ ಒಂದು ತಾಳಿಯನ್ನು ತೆಗಿತಾಳೆ, ಅಲ್ಲಿ ಅದು ಅಮ್ಮನ ಮನೆ ತಾಳಿ ಆಗಿರುತ್ತೆ, ಬ್ಯಾಗಿಂದ ತೆಗೆದು ಅದನ್ನು ಪೂಜೆ ಮಾಡಿ ನಂತರ ಇದನ್ನು ನನ್ನ ಕಟ್ಟಿ ಅಂತ ಹೇಳ್ತಿದ್ದಾಳೆ. ಏನು ಮಾತಾಡ್ತಿದ್ರ ಭಾರ್ಗವಿ ಅಂತ ಹೇಳಿ ಅರ್ಜುನ್ ಕೇಳಿದಾಗ, ಹೌದು ಈಗ ನಾವು ಓಡ್ ಹೋಗಿ ಮದುವೆ ಆದ್ವಿ, ಅವಾಗ ಕಟ್ಟಿದ ತಾಳಿ ಇದು, ಆದರೆ ಈ ತಾಳಿ ನಮ್ಮಮ್ಮನ ಮನೆ ತಾಳಿ ನನ್ನ ಹತ್ರನೇ ಇತ್ತು, ಆದರೆ ಈಗ ಇದಕ್ಕೆ ಸಮಯ ಬಂದಿದೆ ಕಟ್ಟಿಸ್ಕೊಳ್ಳೋದಕ್ಕೆ, ಇದನ್ನು ಕಟ್ಟಿ ಚಿನ್ನದ ತಾಳಿ ಜಸ್ಟ್ ಹಾಕ್ಕೊಳ್ಳೋದಕ್ಕೆ ಮಾತ್ರ ಅಲ್ಲ, ಆಡಂಬರಕ್ಕೆ ಮಾತ್ರ ಅಲ್ಲ, ಕಷ್ಟಕ್ಕೆ ಬಂದಾಗ ಬಳಸ್ಕೊಳ್ಳೋದಕ್ಕೂ ಕೂಡ ದಯವಿಟ್ಟು ಯೋಚನೆ ಮಾಡಬೇಡಿ, ನೀವು ಚಿನ್ನ ಅನ್ನೋದನ್ನು ಆಡಂಬರಕ್ಕೆ ಹಾಕೋಬೇಕೇ ಹೊರತು ಅದನ್ನು ಬಿಟ್ಟು ಕಷ್ಟ ಬಂದಾಗಲೂ ಕೂಡ ಅದನ್ನು ಯೂಸ್ ಮಾಡಬಾರ್ದು ಅಂದರೆ ಏನರ್ಥ ಅಂತ ಹೇಳಿದ. ತಾಳಿ ಕಟ್ಟಿಸ್ಕೊಂಡು ಆ ತಾಳಿನ ಕೊಟ್ಟು, ತಾಳಿ ಸರವನ್ನ ಕೊಟ್ಟು, ಇದನ್ನು ಅಡವಿಟ್ಟು ದುಡ್ಡು ತೊಗೊಂಡು ಬನ್ನಿ, ಜೊತೆಗೆ ಒಂದಷ್ಟು ಲಿಸ್ಟ್ ಬರ್ಕೊಡ್ತೀನಿ, ಅದನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ಹೇಳ್ತಾರೆ. ಅರ್ಜುನ್ ಭಾರ್ಗವಿಯನ್ನು ಕೊಂಡಾಡ್ತಾರೆ. ಇದನ್ನು ನೋಡಿದಂಥ GP ಪಾಟೀಲ್ ನಿಜಕ್ಕೂ ಹತ್ತು ಬಿಡ್ತಾರೆ. ಕಣ್ಣಲ್ಲಿರ್ತಕ್ಕಂಥ ಧೂಳು ಎಲ್ಲವೂ ಕೂಡ ಕಣ್ಣೀರೋ ಮುಖಾಂತರ ಹೊರಗಡೆ ಬರುತ್ತೆ. ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ ಹೇಳಿ ಹೆಮ್ಮೆ ಪಡ್ತಿದ್ದಾರೆ. ಮತ್ತೆ ಓನರ್ ಬರ್ತಿದ್ದಾಗೆ ಬೃಂದ ಮತ್ತೆ ಕೆರೆಗೆ ಶುರು ಮಾಡ್ಕೋತಾಳೆ. ಆ ಓನರ್ ಕೂಡ ಒಂದಷ್ಟು ಕಂಡೀಷನ್ಸ್ ಹೇಳಿದಾಗ, ಈ ಒಂದು ಮನೆಗೆ ಇಷ್ಟೆಲ್ಲ ಕಂಡೀಷನ್ಸ್, ನಮ್ಮ ಮನೆಯಲ್ಲಿ ಗೆಸ್ಟ್ ರೂಮ್ ಇದಕ್ಕಿಂತ ದೊಡ್ಡದಾಗಿತ್ತು, ಹಾಗೆ ಹೀಗೆ ಅಂದಾಗ, ಹಾಗಿದ್ರೆ ಹೋಗ್ತಾ ಇರಿ ಮನೆ ಬಿಟ್ಟು ಅಂದಾಗ, ಹೋಗ್ತೀವಿ ನಾವು ಅಂತ ಬೃಂದ ಹೇಳ್ತಾರೆ. ಅಷ್ಟರಲ್ಲಿ GP ಬಂದು, ದಯವಿಟ್ಟು ನನ್ನ ಸೊಸೆ ಮಾತಾಡಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡಿ, ಕ್ಷಮಿಸ್ಬಿಡಿ ಅಂತ ಕೈ ಮುಗ್ದಾಗ, ಏನು ಮಾವ ಇಂಥವ್ರೆಲ್ಲ ನಮ್ಮ ಮನೆ ಬಾಗಿಲು ಬರೋಕ್ಕೂ ಹೆದರ್ಕೋತಿದ್ರು, ಇಂಥವ್ರಿಗೆಲ್ಲ ಕೈ ಮುಗ್ದು ನಿಂತ್ಕೋತಿದ್ರಲ್ಲ ಅಂತ ಹೇಳ್ತಾರೆ. ನೀನು ಸುಮ್ಮನಿರು ಬೃಂದ, ಮಾತಾಡಬೇಡ ಅಂತ ಹೇಳಿ ಓನರ್ನ ನೀವು ಏನೇ ಕಂಡೀಷನ್ ಹಿಡಿದ್ರು ಒಪ್ಪಿಗೆ ಇದೆ ಅಂತ ಹೇಳಿ ಕಳಿಸ್ತಾರೆ. ನಂತರ ನೋಡಿ ಮಾವ ಇದಕ್ಕೆಲ್ಲ ಕಾರಣ ಭಾರ್ಗವಿಯಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂದಾಗ, ಸುಮ್ಮನೆ ಇರ್ತೀಯ ಬೃಂದ, ನೀನು ಸುಮ್ಮನೆ ಏನೇನೋ ವಿನಾಕಾರಣ ಮಾತಾಡೋಕೆ ಹೋಗಬೇಡ, ಇನ್ನು ಮುಂದೆ ನೀನು ಮನೆಯಲ್ಲಿ ಕಿರಿಕ್ ತಕ್ಕೊಂಡಿದ್ರೆ ಖಂಡಿತ ಸರಿ ಬರುವುದಿಲ್ಲ ಅಂತ ಹೇಳಿ GP ಪಾಟೀಲ್ ಎಚ್ಚರಿಸ್ತಾರೆ. ನಂತರ ಇಲ್ಲಿ ಅರ್ಜುನ ಸಾಮಗ್ರಿಗಳನ್ನು ತರ್ತಿದ್ದಾಗೆ, ಏನಿದು ಅರ್ಜುನ್ ಹೇಗಿದ್ದವನು, ಹೇಗಾಗ್ಬಿಟ್ಟ, ಇದಕ್ಕೆಲ್ಲ ಕಾರಣನೇ ಭಾರ್ಗವಿ ಅಂದಾಗ, ಯಾಕದ್ಕೆ ಭಾರ್ಗವಿ ಅವ್ರ ಮೇಲೆ ಆಗ್ತಿದ್ರ ಅಂದಾಗ, ಭಾರ್ಗವಿನೇ ತಾನೆ, ಅವಳಿಂದಾನೆ ತಾನೇ ಇಷ್ಟೆಲ್ಲ ಆಗಿದ್ದು, ನೀನು ಸುಮ್ಮನೆ ವಿನಾಕಾರಣ ನಿನ್ನ ಮೇಲೆ ಹಾಕ್ಕೋಬೇಡ ಅಂತ ಹೇಳಿದಾಗ, ಇಲ್ಲ ಅದಕ್ಕೆ ನಾವು ಮಾಡಿರೋ ತಪ್ಪನ್ನ ಬೇರೆಯವ್ರ ಮೇಲೆ ಹೊರಿಸೋದು ತಪ್ಪಾಗತ್ತಲ್ವಾ ಅಂತ ಹೇಳಿ ಅರ್ಜುನ್ ಹೇಳ್ತಾರ. ಹಾಗಿದ್ರೆ ಮುಂದೆನ ಆಗತ್ತಾ, ಇಲ್ಲಿ ಗಾಯತ್ರಿ ದಿವ್ಯಾ ಒಂದಷ್ಟು ವಿಷಯಗಳನ್ನ ಇಲ್ಲಿ GP ಪಾಟೀಲ್ ಭಾರ್ಗವಿ ಮುಂದೆ ರಿವೀಲ್ ಮಾಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ.